shade. It is more into vibes. ನಮ್ಮ ರೈಡಿಂಗ್ ಅಸ್ತ್ರ ಮಡಿಕೆ ಪಾಟ್, ಗಿಡಗಳು, ಪಕ್ಷಿ ಊಟಗಳು, ನೀರುಗಳು, ನೀರಿನ ಡಬ್ಬಗಳು, ಪಕ್ಷಿ ಮತ್ತು ಅಳಿಲ್ ಬಂದರೆ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಬಾಡಲ್ಲ. ಏನಿದು ಬಾಲ್ ಇದೇನು ಹೇಳು, ಅಲ್ಲೇ ಬ್ಯಾಟ್ ಯೋಗ ಮ್ಯಾಟ್, ಇವಾಗ ಬ್ಯಾಟ್ ಏನು ಹೇಳ, ಯೋಗ ಮ್ಯಾಟ್ ಬ್ಯಾಟ್, ಮ್ಯಾಟ್ ಬ್ಯಾಟ್ ಹೇಳ, MAT ಮ್ಯಾಟ್ ಹೇಳ, BAT ಬ್ಯಾಟ್. ಲಾಕ್ ಇದೇ ಪಿಕ್ಚರ್ ಆಯ್ತಾ, ನೀ ಇಲ್ಲಿಂದ ಎಸಿ ಆಯ್ತಾ, ಅಲ್ಲಿಗೆ ಹೋಗುವ ಎಸಿ. ಹಾಂ, ಓ ಹಂಗಲ್ಲೇ ಹಿಂಗೆ ಹಾಕ್ಬೇಕಾ, ತಿಳಿತಾ ಹಾಕ. ಹಾಂ, ಹಿಂಗೆ ಆಡೋದು ಬಾ, ನೀನು ಬ್ಯಾಟಿಂಗ್ ಆಡ, ನಾನು ಬೌಲಿಂಗ್ ಮಾಡ್ತೇನೆ. ಅಲ್ಲೋಲೆ ಹಾಂ ನೋಡಿ. ಮತ್ತೆ ಶಿಷ್ಯ ನೀನು ಪಕ್ಕ ಸಚಿನು ಹಾಕ. ಸೂರ್ಯಕುಮಾರ್ ಯಾದವ್ ಅದಕ್ಕೆ ನಾನು ಯಾರು ಇಷ್ಟ ಅಲ್ಲ ನಿಂಗೆ ಕ್ರಿಕೆಟ್ ಆಗ? RCB ಇಷ್ಟನೇ ಇಲ್ಲೇ. ಹಾಂ, ಓ ಬಿಡ್ಲ 6 ಬಾಲ್ 4 ಆತ. ನೆಕ್ಸ್ಟ್ ನೀನ್ ನನಗೆ ಬೌಲಿಂಗ್ ಮಾಡ್ಬೇಕು. ಹಾಂ ಹಾಂ, 1 ಬಾಲ್ ಬಿಟ್ಬಿಡು. ಹಾಂ, ಮುಂದೆ ಬಾರ್ಲೆ. ಹಾಂ, ಓ ಚೆಂಡ ನೀವು ಹೊಡೆದೇ ನೀನೇ ತರಬೇಕು. ನೆಕ್ಸ್ಟ್ ನಾನು ಅಡಿಲೇ ಎದಕ್ಲ ಅರ್ಜೆಂಟ್. ಹಾಂ ಇಡಿ, ಬಾಲಿ ಬಾಲಿ. ಹಾಂ, ಪಿಚ್ ವೆಟ್ ಆಗೈತೆ, ಪಿಚ್ ವೆಟ್ ಆಗೈತೆ. ಹಾಂ, ಎಷ್ಟು ಬಾಲ್ ಆತ? ಲಾಸ್ಟ್ ಬಾಲ್. ಹಿಡಿಯಾ, ಕ್ಯಾಚ್ ಹಿಡಿಯಾ. ಹಾಂ, ಲಾಸ್ಟ್ ಬಾಲ್. ನೆಕ್ಸ್ಟ್ ನೀನು. ಓ ಜೆರಾಕ್ಸ್ ಇಲ್ಲ, ಜೆರಾಕ್ಸ್ ಇಲ್ಲ. $450. ಸಿಟಿ ಅಡ್ಡ ಚಾಯ್ ಧಾರವಾಡದಲ್ಲಿ
ಸಿಟಿಯಿಂದ ರೈಲ್ವೆ ಸ್ಟೇಷನಿಂದ ಸ್ಟ್ರೈಟ್ ಬಂದ್ವಿ. ನಮ್ಮ ಗೆಳೆಯರು ಕರ್ಕೊಂಬಂದರು. ಇಲ್ಲಿ ಸ್ಪೆಷಲ್ ಟೀ ಕುಡಿಯೋರಂತೆ, ಬನ್ನಿ ಏನಾದರೂ ಅಂತ ನೋಡೋಕ್ಕೆ. ಇಲ್ಲಿ ನೋಡಿದ್ರೆ ಶಿವಲಿಂಗ ಶೇಪಲ್ಲೇ ದೇವಸ್ಥಾನ, ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ, ಶ್ರೀ ರಾಜೀವ್ ಗಾಂಧಿ ವಿದ್ಯಾಲಯ CBSE. ಆದರೂ ಇಲ್ಲಿ ಹೆವಿ ಕೋಚಿಂಗ್ ಸೆಂಟರು. ಓ ಬಾ 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 ಆರು ನೋಡ್ದಾತಾನೆ. ನಾನು ಸೈಡ್ಗೆ ಬಂದಿದ್ದೀನಿ. ಆಯ್ತು ಬರಪ್ಪ, ಫುಟ್ಪಾತ್ಗೆ ಬಂದ್ಬಿಡ್ತೀನಿ. ನಿಮ್ಮೂರಲ್ಲೇನು ಜಾಗದಲ್ಲೂ ಟೆಂಪರ್ ಗ್ಲಾಸ್ ಹಾಕಿಸ್ತಾರೆ. ಜಾಗದಲ್ಲೂ ಟೆಂಪರ್ ಗ್ಲಾಸ್ ಹಾಕೋರಿದ್ದಾರೆ. ಪರವಾಗಿಲ್ಲ ಕಣೆ, ಗ್ರೀನರಿ ಐತೆ. ಬಿಸಿಲು ಮತ್ತು ಆದ್ರೂ ಬಿಸಿಲು ಇರುತ್ತಲ್ಲ ನಿಮ್ಮೂರಲ್ಲಿ. ಓ ಶಿಷ್ಯ, ಯಾಕೆ ನೀನು ಇವತ್ತೇ ಹಿಂಗೆಲ್ಲ ಹಿಂಸೆ ಕೊಡ್ತೀಯ? ಯಾರು ನೋಡ್ದು ಮತ್ತೆ ಅದೇ ರೋಡಿಗೆ ಬಂದ್ಮೇಲೆ ಆಕಾಶವಾಣಿ ಹಂಗೆ ಸೆಲ್ ಫೋನ್ ಹಿಂಗೆ ಹಿಡ್ಕೊ, ಅಲ್ಲಾಡಿಸ್ದಂಗೆ. ನಿನ್ನ ಹತ್ರನೇ ಇಟ್ಕೋ, ನನ್ನ ಭುಜದ ಮೇಲೆ ಇಟ್ಕೋ, ಆ ಲೆಂತಿಗೆ. ಇದನ್ನ ಫಸ್ಟೇ ಹೇಳಿದ್ರೆ ಆತಗೆ ಕ್ಯಾಮ್ರಾ ಮೌಂಟೇ ಮಾಡ್ಕೊ ಬರ್ತಾ ಇದ್ನ. ನಾನೇನ್ ಮಾಡ್ಲಿಪ್ಪ, ಇವಾಗ ವಾಪಸ್ ಹೆಂಗ್ ಬಂದ್ವಲ್ಲ ನಾವು, ಏನೇನ್ ನೋಡ್ಕೊಂಡು ಹೋಗ್ಬಲ್ಲ, ಮತ್ತೊಂದ್ ರೌಂಡ್ ಮತ್ತೆ ವಾಪಸ್ ಸ್ಕೂಲ್ ಕಡೆ ಎಲ್ಲ ಹೋಗ್ತೀಯಾ? ಸ್ಕೂಲ್ ಕಡೆ ಬೇಡ, ಯಾವ್ದೋ ಹೇಳ್ದಲ್ಲ ಏನು ಒಂಚೂರು ಅಲ್ಲಿದೆ ಹಿಂದೆ ಕಡೆ ತೋರ್ಸು. ಕಾಲೇಜ್ ಬೇಡ ನನಗೆ, ಲೆಫ್ಟ್ ತಗೋ, ರೈಟ್ ತಗೋ. ರೈಟ್? ನಿಮ್ಮೂರಲ್ಲಿ ಯಾರು ಸಿಗ್ನಲ್ಲೇ ಫಾಲೋ ಮಾಡೋದಲ್ಲೇ? ಇಂಡಿಕೇಟರ್ ಹಾಕಿದ್ದೀನಿ ಕಡೆ. ಒಂದು ಮರ್ಯಾದೆ ಅಟ್ಲೀಸ್ಟ್ ಜನರಲ್ ನಾಲೆಜ್. ಆದ್ರೂ ನಿಜ ಹೇಳ್ತೀನಿ, ಇಲ್ಲಂತೂ ಸಸ್ತಾನೆ ಅನ್ಕೋ, ಫುಲ್ಲು ಸಸ್ತಾ. ಇದು ಹೆವಿ ಧೂಳ ಈ ರೋಡ್, ಈ ಕನ್ಸ್ಟ್ರಕ್ಷನ್ ಮಾಡತ್ತಾರಲ್ಲ. ನಾನೇನ್ ಮಾತಾಡ್ತಾ ಇದೀನಿ, ಇವಡೇನ್ ಮಾತಾಡ್ತೀನಿ. ಸಸ್ತಾ. ನಾನು ಸ್ಟಿಕರಿಂಗ್ ಹೋದ್ನಲ್ಲ, ಆ ಶೀಟ್ 30 ರೂಪಾಯಿ ಅಂತೆ. ಬೆಂಗಳೂರಲ್ಲಿ ನಾನು ಲೋಗೋ ಮಾಡಿಸ್ಕೊಂಡ್ ಬಂದಿದ್ದೀನಿ. ಎಷ್ಟು ಕೊಟ್ಟಿರೋದು ಗೊತ್ತಾ? 1200 ರೂಪಾಯಿ ಕೊಟ್ಟಿರೋದು. 1200, 95 ಪೀಸು. ಆಪ್ಷನ್ ಇರ್ಲಿಲ್ಲ ಅಲ್ಲಿ. ಒಂದು ಸ್ಟೋರಿ ಹೇಳ್ತೀನಿ ಬಾ ನಿಂಗೆ. ದಾಸನಕೊಪ್ಪ ಕಡೆ ನಮ್ಮ ಟೆಂಪರ್ ಗ್ಲಾಸ್ ಹಾಕ್ಸಿದ್ನಲ್ಲ ಇವಾಗ, ಅದು ಕೂಡ ಅಷ್ಟೇ. ನಾನು ಬೆಂಗಳೂರಲ್ಲಿ ಫುಲ್ ಲೋಕಲ್ ಅಲ್ಲೇ ಕೇಳಿದೀನಿ. ಮಿನಿಮಮ್ 250 ರೂಪಾಯಿಂದ ಯಾವ್ದು ಕಮ್ಮಿ ಹೇಳಿಲ್ಲ. ಇದು ನಥಿಂಗ್ ಅಂತ. ನಿಂಗೆ ಏನಾದ್ರು ತಗೋತೀಯ ಸುಮ್ಮನೆ ಸ್ನಾಕ್ಸ್? 7 days ಹೋಗೋಣ ಬೇಕಂದ್ರೆ. ಏನು 7 days? ಸೂಪರ್ ಮಾರ್ಕೆಟ್ ನಮ್ದು ರಾಯಲ್ ಮಾರ್ಟ್ ಹೆಂಗೆ ಬೆಂಗಳೂರದಾಗ ಹಂಗೆ 7 days ಅದು. 7 days ಅಲ್ಲ ಅದು. ಏನಾದ್ರು ನಿಂಗೆ ನಾಳೆಗೆ ಬೇಕಂದ್ರೆ ಪ್ಯಾಕ್ ಮಾಡ್ಕೊಳಕ್ಕೆ ತಗೊಳ್ಳುವ. ಆಕೆ ಹೆಂಗಿದ್ರು 15-20 minutes ಬಿಟ್ಟು ಬರ್ತೀನಿ ಅಂದ. ರೆಡಿಯಾಗಿ ಬರ್ತಾಳೆ ನೋಡು. ರೆಡಿ ಎಲ್ಲ ಆಗಿ ಬರಲ್ಲ, ಮುಚ್ಚು. ಆಕಿ ಸೋಂಬೇರಿ ಅಂದ್ರೆ ಹೆವಿ ಸೋಂಬೇರಿ ಹೇಳ್ತೀನಿ. ಆಕಿ ಕನ್ವಿನ್ಸ್ ಮಾಡ್ಬೇಕಂದ್ರೆ ಮಾರೇ ನನಗದು ಸಾಕಾಗಿ ಹೋಗ್ತದೆ. ಎದ್ದು ಬರುದೇ ಇಲ್ಲ ಆಕೆ ಮನೆಯಿಂದ. ನಾವಿವಾಗ ಎಲ್ಲಿ ಹೋಗ್ತಾ ಇದೀವಿ? ನನಗೆ ದಾಸನಕೊಪ್ಪ ಕೆಳಗೆ ಅಕ್ಕಿನ ಕಡೆನೇ ಹೊಂಟೇವಿ. 15 ನಿಮಿಷ ಸ್ಟ್ರೇಟ್ ನಡಿ. ಅಲ್ಲೇನು ನಿಂಗೆ ಏನಾದ್ರು ಬೇಕಂದ್ರೆ ಶಾಪ್ ಮಾಡುವಂತಿ ಬಾ. ಶಾಪ್ ಅಲ್ಲ, ಶಾಪಿಂಗ್. ಶಾಪ್ ಮಾಡಕ್ಕೆ ಅದನ್ನ ನಾನು ಕಟ್ಟಿಸ್ತಾ ಇದ್ದೀನಿ. ಶಾಪ್ ಮಾಡುವಂತೆ, ಲೂಟ್ ಮಾಡುವಂತೆ ಅನ್ನೋದರ ಶಾಪ್ ಮಾಡುವಂತೆ. ಸಾಕ ವಿಡಿಯೋ ಬಂದ್ ಮಾಡ್ಲಾ? ಇಲ್ಲ ಈಗ ನಾವು ಮಾತಾಡೋದೆಲ್ಲ ರೆಕಾರ್ಡ್ ಆಗ್ತಿದ್ಯಾ? ಅಲ್ಲಿ ಸಾನು ಹೇಳಿರೋದು ಅದು ರೆಕಾರ್ಡ್ ಆಗೈತೆ. ಮುಂದೆ ಬೈತೀನಿ ನಾನು. ಅಯ್ಯೋ ಪವಿತ್ರ, ನಾನು ಕಾಲೇಜಿಗೆ ಅಕ್ಕಿ ಬೈತೀನಿ ಹೇಳ್ತೀನಿ. ಅಕ್ಕಿಯರ ಸಾಕಾಗ್ಬಿಟ್ರಿ. KVG ಬ್ಯಾಂಕ್, ಈ ಬ್ಯಾಂಕ್ ಇಂದ ಪಕ್ವಾಸ್ತ ಆಕ್ಚುಲಿ ಪುಣ್ಯ ಅಲ್ವಾ. ನಾನು ಇವತ್ತು ಮಳೆ ಬಂದಿದೆ, ಒಳ್ಳೇದಾಗ್ತಿಲ್ಲ. ಕೋಚಿಂಗ್ ಸೆಂಟರ್ ಇದೆಲ್ಲ ಕೋಚಿಂಗ್ ಸೆಂಟರ್ ಬಿಡು. ನಮ್ಮ ಹುಡುಗನು ಬತ್ತೀನಿ ಅಂದಿದ್ನಲ್ಲ. ಯಾರಪ್ಪ ನಿಮ್ಮ ಹುಡುಗ? ನಮ್ಮ ಗೆಳೆಯ ಚಂದನ್. ಹಿಂಗೆ ರೈಟ್ ಹೋದ್ರೆ ನಮ್ಮ ಮನೆ ಬರ್ತೈತಿ. ಬೇಡ ಸ್ಟ್ರೇಟ್ ನಡಿ. 7 days ಇಲ್ಲೇ ಅದು ಹೋಗುವ. ಇಲ್ಲಿ ಕಾಣಿಸ್ತಾನೆ ಎಲ್ಲ 7 days ಅದ ನೋಡಲ್ಲಿ ರೈಟ್.
7 days ಅದ ಬಿಟ್ರೆ 3 ಅದ ನೀ ಎಲ್ಲಿ ತಗೋತೀನಿ ಏನ್ ತಗೊಳ್ಳೆ ಏನಾರು ತಗೋ ನಿಂಗೆ ಬಿಸ್ಕೆಟ್ಸ್ ಅದು ಇದೇನೋ ಬೇಕಂದ್ರೆ ಅಲ್ಲ ಇಲ್ಲಿ ತಗೊಂಡ್ರು 10 ರೂಪಾಯಿನೇ ಬಿಸ್ಕೆಟ್ ಅಲ್ಲಿ ತಗೊಂಡ್ರು 10 ರೂಪಾಯಿನೇ ಬಿಸ್ಕೆಟ್ ಎಲ್ಲಿ ತಗೊಂಡ್ರು MRPನೇ ನಿನಗ ತಗೊಂಡಿಪ್ಪ ತಗೊಂಡ್ ಹೋಗ್ತಿದ್ರ ಹೋಗ ಅಂತ ಅಂದೆ ನಾನು ಬಂದಿ ಹೆಂಗಿದ್ರು ಆಕಿ ಹೆಂಗಿದ್ರು ವೇಟ್ ಮಾಡಿಸ್ತಾಳೆ ಧಾರವಾಡ ಬೇಡ ಠಾಕೂರ್ ಧಾರವಾಡ ಬೇಡ ನೀ ಆ ಕಡೆನೇ ಹೋಗ್ಬೇಕಿತ್ತು ಟಿಕಾರಿ ರೋಡ್ದಾಗ ಅದ ಒರಿಜಿನಲ್ ಅವ್ರ ಮನಿ ಒಳಗ ಕೊಡ್ತಾರೆ ಅಲ್ಲಿ ಹೋಗ್ ಟಿಕಾರಿ ರೋಡ್ ಮತ್ ಮಾರ್ಕೆಟ್ ಹೋಗ್ಬೇಕು ಕರ್ನಾಟಕ ಭವನ್ ಏ ಮಬ್ಬ ಇದ್ರ ಅಪೋಸಿಟ್ ರೋಡ್ ಫುಲ್ ಕರ್ನಾಟಕ ಭವನ್ ಹೋಗಿದ್ವಲ್ಲ ಒರಿಜಿನಲ್ ಸಿಗುತ್ತೆ ಅಂದ್ರೆ ಹೋಗ್ತಾ ಹೋಗೋಣ ತಗೋ ಪೆಟ್ರೋಲ್ ಹೆಚ್ಚಾಗೈತ ನಿನ್ಗೆ ಸಂಜು ಅಲ್ಲ ಒರಿಜಿನಲ್ ಯಾವಾಗ್ಲೂ ಸಿಗದ್ ರೇರು ಸಿಕ್ಕಾಗ ತಗೊಂಡ್ಬಿಡ್ಬೇಕು ನಿಜ ಸಾಕ ಗಲ್ಪಿ ಇಲ್ಲೇ ಅದ ಗಲ್ಪಿಚ್ಚ ಇವಾಗ ಯಾವ್ದೋ ಕರ್ಕೊಂಡು ಹೋದಲ್ಲೇ ಆ ಸಿಟಿ ಅಡ್ಡ ಇದು ಗಲ್ಪಿಚ್ಚ ಕುಡಿತೀಯ ಮತ್ತೆ ಬೇಡಪ್ಪ ನಾನು ಕುಡಿತಿದ್ದೆ ಅಲ್ಲ ಯಾವ್ದೋ ಇಲ್ಲೇ ನಿಲ್ಸ್ ಗಾಡಿ ಅಲ್ಲಿ ಒಳಗೆ ಹೋಗ್ಬೇಕ ಇಲ್ಲೇ ನಿಲ್ಸ ಇದ್ರ ಪಕ್ಕ ಕಪಲ್ಸ್ ಅಡ್ಡನಾ ಹೋಗ ಅಲ್ಲಿ ಅಂಟಿಗಳೆಲ್ಲ ಎಕ್ಸರ್ಸೈಸ್ ಮಾಡ್ತಿರ್ತಾರೆ ಬಾ ತೋರಿಸ್ತೇನೆ ನಿಮ್ಗೆ ನೀ ಅವತ್ತ ನಿಂದ ಇದ್ರ ಸ್ಟೋರಿ ಹೇಳ್ತಿದ್ದಿ ನೋಡು ಕಾಶಿಗೆ ಹೋಗಿದ್ದೆಲ್ಲ ಹೆಂಗಾಯ್ತೇನೆ ಏನಾಯ್ತು ಇಲ್ಲೇ ಅಡ್ಡಾಡ್ಕೊಂಡು ನಾನು ಕೇಳ್ತಿದ್ದೆ ಅವಾಗ ಸಹನಾ ನಂಗೆ ಇಲ್ಲೇ ಮೀಟ್ ಆಗಿ ಬರತ್ತಿದ್ದೆ ಅವಾಗ ಪಾಪ ಇವರಿಬ್ರು ಮನೇಲಿ ಹೇಳ್ದಲ್ಲೇ ಬಂದಿರ್ಬೇಕಂತೆ ನಾ ವಿಡಿಯೋ ಹಾಕಿರ್ಬೇಕಂತೆ ಮಿಸ್ ಆಗೋದು ವೈರಲ್ ಆಗ್ಬೇಕಂತೆ ಆಫ್ ಮಾಡ್ಲಾ ಪ್ಲೇನ್ ಮಾಡ್ತಿರೋದು ಏನ್ ಮಾಡ್ತಿರೋಳಿಗೆಲ್ಲ ಇರ್ತಾವ ರಂಗಾಯಣ ಅಂದ್ರೆ ಅದು ಒಂದು ಕಲಾಕ್ಷೇತ್ರ ಅಂದ್ರೆ ಸ್ಟೇಜ್ ಆರ್ಟಿಸ್ಟ್ಗಳಿಗೆ ಮೇನ್ ಆಗಿ ಫಿಲ್ಮ್ ಇಂಡಸ್ಟ್ರಿಗೆ ಹೋಗುವವರಾಗಿರ್ಲಿ ಸ್ಟೇಜ್ ರಂಗಾಯಣದಿಂದಲೇ ಕಲ್ತ್ಬಿಟ್ಟು ಹೋಗೋದು ನಮ್ಮ ರಂಗಾಯಣ ರಘು ಅನ್ನೋದು ಮತ್ತೆ ಎಷ್ಟೋ ಜನ ಇದ್ದಾರೆ ಹೆಸರೆಲ್ಲ ರೈಟ್ ನಡಿ ರೈಟಾ ಬಸ್ಸಿಗೆ ಮಾತ್ರ ಬಿಟ್ಟವ್ರಲ್ಲ ನನ್ ಬಸ್ ಎಲ್ಲ ಹತ್ತೋದ್ ಹೇಳ ಅಲ್ಲ ಕೇಳು ಇವಾಗ ಟಿಕೆಟ್ ತಗೋಬೇಕು ರೈಲ್ವೆ ಸ್ಟೇಷನ್ ಟಿಕೆಟ್ ತಗೊಂಡು ಇಲ್ಲಿ ಹತ್ಬೇಕು ಒಳಗಡೆ ಬಂದು ನಿಂತ್ಕೋಬೇಕು ಮೆಟ್ರೋ ಒಳಗೆಲ್ಲ ಹೆಂಗ ಹಂಗ ಇಲ್ಲು ಮೆಟ್ರೋ ಸಣ್ಣದೇ ಇತ್ತು ಮೆಟ್ರೋ ಈಗಲೇ ಆರೆಂಜ್ ಇಲ್ಲೇ ಮತ್ತೆ ಇನ್ನೊಂದ್ಸಲ ಕೇಳ್ತೀನಿ ಧಾರವಾಡದಲ್ಲಿ ಏನಾದ್ರು ಫೇಮಸ್ ಇದೆಯಾ ನೋಡ ಅಂತದು ಇಲ್ಲಿ ಈಗೇನ್ ತೋರಿಸ್ಲಿ ನಿನಗೆ ಇಲ್ಲಿ ಈಗೇನಿಲ್ಲ ಆಜು ಬಾಜು ಧಾರವಾಡ ಆಸ್ಪಾಸ್ ಅದ ಧಾರವಾಡ ಸಿಟಿ ಒಳಗೆ ಏನ್ ತೋರಿಸ್ಲಿ ಸಿಟಿ ಅದ ನಾರ್ಮಲ್ ಅಷ್ಟೇ ನಾನು ಮ್ಯಾಪ್ ನೋಡಿದಾಗ ಧಾರವಾಡಿಂದ ಸ್ವಲ್ಪ ಮುಂದೆ ಹೋದ್ರೆ ಸೌದತ್ತಿ ಅಂತೇನೋ ಸೌದತ್ತಿ ಎಲ್ಲಮ್ಮ ಗುಡಿ ಅದ ಸೌದತ್ತಿ ಅಂದ್ರೆ ಅಲ್ಲಿ ಪ್ಲೇಸ್ ಚಲೋ ಹಂಗ ನಾರ್ಮಲ್ ನೋಡಕ್ ಅಷ್ಟೇ ಬಂಡೆ ಅವ ಆಮೇಲೆ ಹಿಂದೆಗಡೆ ಬರ್ಬೇಕಾದ್ರೆ ಇದು ಬೈಲವಂಗಲ ಅಂತ ಬೈಲವಂಗಲದಾಗ ಏನಿಲ್ಲ ಅಲ್ಲಿ ನಮ್ ದೊಡ್ಡಮ್ಮನ ಮನೆ ಅದ ಬೈಲವಂಗಲ ಅಂದ್ರೆ ನಾವು ಹಿಸ್ಟ್ರಿಯಲ್ಲಿ ನಾನು ಓದಿದ್ದೆ ಬೈಲವಂಗಲದ ಕಾರಾಗೃಹದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಬಂಧಿಸಿದ್ದರು ಅವರನ್ನು ನೋಡಲು ಇದು ಒಂದು ಹನುಮಾನ್ ಗುಡಿ ವೇಷ ಧರಿಸಿದ್ದನು ಅಷ್ಟೆಲ್ಲ ನನಗೆ ಗೊತ್ತಿಲ್ಲ ಅಣ್ಣ ಸ್ಟ್ರೇಟ್ ನಡಿ ಸ್ಟ್ರೇಟ್ ಇದು ಹನುಮಂತನ ಲೈನ್ ಬಸ್ ಇದು ಲೈನ್ ಬಜಾರ್ ಏರಿಯಾ ಲೈನ್ ಬಜಾರ್ ಹನುಮಂತನ ಗುಡಿ ಅಂತಾರೆ ಇದಕ್ಕೆ ವಾಟ್ ಇಟ್ ಮೀನ್ಸ್ ಹಂಗಂದ್ರೆ ಏನು ಹಂಗೆ ಸುಮ್ನೆ ಇದು ನಮ್ ದೀಪಾವಳಿ ಶಾಪಿಂಗ್ ಮಾಡೋ ಪ್ಲೇಸ್ ಕಮರ್ಷಿಯಲ್ ಸ್ಟ್ರೀಟ್ ಇದ್ದಂಗೆ ಸುಮ್ನೆ ಒಂದು ಅಷ್ಟದ ಮಾರ್ಕೆಟ್ ಏರಿಯಾ ಮಿಡ್ ಪಾಯಿಂಟ್ ಅದೇ ಕಣೆ ಬಜಾರ್ ಅಂದ್ರೆ ಮಾರ್ಕೆಟ್ ಲೈನ್ ಅಂದ್ರೆ ಲೈನ್ ಅಲ್ಲಿ ಇರೋದಕ್ಕೆ ಲೈನ್ ಬಜಾರು ಅದನ್ನೇ ನಾನು ನಿನಗೆ ಹೇಳಿದ್ದು ಕಮರ್ಷಿಯಲ್ ಅಂದ್ರೆ ಏನು ಇಲ್ಲಿ ಬರೀ ಅಂಗಡಿಗಳು ಶಾಪಿಂಗ್ ಸ್ಟ್ರೇಟ್ ನಡಿ ರೋಡ್ ದಾಟ ಅಲ್ಲೇ ಅದ ಬಾಬು ಸಿಂಗ್ ಠಾಕೂರ್ ಪೇಡ ಅವ್ರ ಮನಿ ಅಲ್ಲಿ ಒರಿಜಿನಲ್ ಆಗಿ ಮಾಡ್ತಾರೆ ಅಲ್ಲೇ ತಡಿಪ್ಪ ನಡಿ ಹಂಗ ಹಾ ಅಲ್ಲೇ ಅಲ್ಲಿ ಜನ ನಿಂತಾರಲ್ಲ
ಅಲ್ಲೇ ನಿಲ್ಸು. ಇಬ್ಬರೇ 3 ಜನ ನಿಂತಿರೋದಲ್ಲ. 3-4 ಜನ ಮತ್ತೆ ಏನಂದೆ ಜನ ಅಂದೆ ಏನಂದೆ ಅದಕ್ಕೆ ಅಲ್ಲೇ ಹಾಕೋಣ ಅಂದರೆ ಜಾಗ ಇಲ್ಲ ಬಾ ಇಲ್ಲಿ ಹಾಕ್ತೀನಿ. ಅದೆಲ್ಲ ರೆಕಾರ್ಡ್ ಮಾಡ್ತಿಲ್ಲ ಹಿಡ್ಕೊ ಮಾಡ್ಕೊ ಏನು ರೆಕಾರ್ಡ್ ಮಾಡ್ಕೊ ಇಲ್ಲೂ ಇದೆ ಬಾಬು ಸಿಂಗ್ ಠಾಕೂರ್ ಪೇಡ, ಇಲ್ಲೂ ಇದೆ. ಡಿಫ್ರೆನ್ಸ್ ಏನು ಗೊತ್ತಾ, ಇಲ್ಲಿ ಧಾರವಾಡ್ಸ್ ಒರಿಜಿನಲ್ ಆ್ಯಂಡ್ ಫೇಮಸ್, ಇಲ್ಲಿ ಧಾರವಾಡ್ಸ್ ಫೇಮಸ್ ಆ್ಯಂಡ್ ಒರಿಜಿನಲ್ಲು. ಇಲ್ಲಿ ಅವ್ರದ್ದು ಫೋಟೋ ಕಾಣಿಸ್ತಿದೆಯಲ್ಲ, ಇದು ಇದೆ, ಇಲ್ಲ ಅದಿಲ್ಲ, ಎರಡು ಪಕ್ಕನೇ ಇದೆ. ಕಮ್ಮಿ ಇನ್ವೆಸ್ಟ್ಮೆಂಟ್ಗೆ ಜನ ಜಾಸ್ತಿ ಅವರೇ, ಜಾಸ್ತಿ ಇನ್ವೆಸ್ಟ್ಮೆಂಟಿಗೆ ಜನನೇ ಇಲ್ಲ. ಇದು ಇವಾಗ ರೀಸೆಂಟ್ ಓಪನ್ ಆಗಿತ್ತು, ಯಾವಾಗಿಂದನೂ ಅದು. ಈಗ ಯಾವ್ದಪ್ಪ ಅವ್ರ ಮನೆ? ಅವ್ರ ಮನೆ ಇದೇ ಇರ್ಬೋದು, ಅವ್ರ ಮನೆ ಇದು ಒರಿಜಿನಲ್. ಇದು ಯಾವಾಗಿಂದ ಆಯ್ತಾಗ ನಂಗೆ ಗೊತ್ತಿಲ್ಲ. ಇಲ್ಲಿ ಏನೂ ಇಲ್ಲ ಆಯ್ತಾ, ಅಲ್ಲಿ ಲೈಕ್ ನೋಡಿ, ಇಲ್ಲಿ ಇದು ಒರಿಜಿನಲ್ ಅನ್ನೋದಕ್ಕೆ ಏನು ಸರ್ಟಿಫಿಕೇಶನ್ ಇಲ್ಲ. ಬಟ್ ಅಲ್ಲಿ ನೋಡಲ್ಲಿ ಲೈನ್ ತುಂಬ ಸರ್ಟಿಫಿಕೇಟ್ಸ್ ಇದ್ದಾವೆ. ಇಲ್ಲಿ ನೋಡಿಲಿ ಸರ್ಟಿಫಿಕೇಟು, ಶೀಲ್ಡ್ಸು, ಇಲ್ಲಿ ನೋಡಿಲಿ ಅಥೆಂಟಿಸಿಟಿ ಅವಾರ್ಡ್ ತೊಗೊಂಡಿರೋದು ಇದೆಲ್ಲ ಐತೆ. ಬಟ್ ಆದರೆ ಜನ ಅಲ್ಲಿಗೆ ಹೋಯ್ತಾನೆ ಇಲ್ಲ. ಇಲ್ಲೇ ಅವರಪ್ಪ ಜನ ಎಲ್ಲ.